ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಅಮಾವಾಸ್ಯೆಯ ದಿನ ಯಾವ ರೀತಿಯ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡಬೇಕಾಗತ್ತೆ, ಈ ದಿನ ಮಕ್ಕಳು ಹುಟ್ಟಿದ್ರೆ ಯಾವ ಒಂದು ಶಾಂತಿಯನ್ನು ಮಾಡಿಸ್ಬೇಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಮುಂದೆ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಶ್ವೇತಾ ಅಂತ ಮಂಗಳೂರಿನಿಂದ, ಇವರ ಜನ್ಮ ದಿನಾಂಕ 30ನೇ ತಾರೀಕು 5ನೇ ತಿಂಗಳು 2011 ರಾತ್ರಿ 10:22. ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಶ್ವೇತಾ ಅವರ ಪ್ರಶ್ನೆ ಶಿಕ್ಷಣದ ಕುರಿತಾಗಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನ, ಲಗ್ನದಿಂದ ಪಂಚಮ ಸ್ಥಾನ ಚತುರ್ಥದಲ್ಲಿ, ಪಂಚಮದಲ್ಲಿ ರವಿ, ಚತುರ್ಥದಲ್ಲಿ ಗುರು, ಶುಕ್ರ, ಬುಧ, ಕುಜ, ಚಂದ್ರ ಎಲ್ಲ ಒಳ್ಳೆಯ ಗ್ರಹಗಳೇ, ಸಂಶಯ ಇಲ್ಲ. ಕುಜನಿಗೆ ಸ್ವಕ್ಷೇತ್ರ, ಆದ್ದರಿಂದ ಅದು ಕೂಡ ತೊಂದರೆ ಇಲ್ಲ. ಪಾಪೋಪಿ ಸ್ವಗ್ರಹಂ ಗತಃ ಶುಭಕರಃ ಅಂತ, ಪಾಪಗ್ರಹಗಳು ತಮ್ಮ ಮನೆಯಲ್ಲಿದ್ದರೆ ಅವರು ಶುಭವಾಗಿಬಿಡ್ತಾರೆ ಅಂತ, ಶುಭವನ್ನೇ ಕೊಡ್ತಾರೆ ಅಂತ. ಹೀಗಾಗಿ ಚತುರ್ಥ ಸ್ಥಾನ ತುಂಬ ಚೆನ್ನಾಗಿದೆ. ದ್ವಿತೀಯಾಧಿಪತಿ ಶನೈಶ್ಚರ ಉಚ್ಚಾಭಿಲಾಷಿಯಾಗಿದ್ದಾನೆ, ಹೀಗಾಗಿ ಅನುಕೂಲ ಉಂಟಾಗುತ್ತೆ. ಪ್ರಸ್ತುತ ಕಾಲ ನೋಡಿದ್ರೆ ಈಗ ರವಿದಶೆಯಲ್ಲಿ ತಮಗೆ ಶನೈಶ್ಚರನ ಕಾಲ ಪ್ರಾರಂಭವಾಗಿದೆ. ನೋಡಿ, ಶನೈಶ್ಚರ ಚೆನ್ನಾಗಿದ್ದಾನೆ, ಇಲ್ಲ ಅಂತಲ್ಲ, ಆದರೆ ಆಂಜನೇಯನ ಸ್ಮರಣೆ ಮಾಡಿಕೊಟ್ರೆ ಪ್ರತಿ ಶನಿವಾರ ಅದು ಇನ್ನೂ ಹೆಚ್ಚಿನ ಅನುಕೂಲವನ್ನು ಉಂಟು ಮಾಡಿಕೊಡುತ್ತೆ, ನಿಮಗೆ ಒಳ್ಳೆಯ ಸತ್ಫಲವನ್ನು ತಂದುಕೊಡುತ್ತೆ. ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತೆ ನಿಮ್ಮ ವಿದ್ಯೆ. ಅಂದರೆ ಒಂದು ಸಲಕ್ಕೆ ಅರ್ಥ ಆಗೋದಿಲ್ಲ, 1 2 ಬಾರಿ 3 ಬಾರಿ 4 ಬಾರಿ ಹೇಳ್ಕೊಳ್ಬೇಕು, ಆವಾಗ ನಿಮಗೆ ಸ್ವಲ್ಪ ಹೊಳೆಯುತ್ತೆ. ಹಾಗಂತ ಬಿಟ್ಟುಬಿಡೋದಲ್ಲ, ಚೆನ್ನಾಗಿದೆ. ಹೀಗಾಗಿ ಪ್ರಯತ್ನ ಮಾಡಿ, ಮರಳಿ ಯತ್ನ ಮಾಡು, ಪದೇ ಮಾಡ್ತಾ ಇರಬೇಕು, ಆಗ ಸಿದ್ಧಿ ಬರುತ್ತೆ. ಅಧ್ಯಯನ ಓದಿದ್ದು ಚೆನ್ನಾಗಿ ನೆನಪಿನಲ್ಲಿ ಉಳಿಯುತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡೋದ್ರಿಂದಾಗಿ ಅದು ಹೆಚ್ಚಿನ ಉಪಕಾರಿಯಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಅರ್ಪಿತಾ ಅಂತ ಹಾವೇರಿಯಿಂದ, ಇವರ ಜನ್ಮ ದಿನಾಂಕ 20ನೇ ತಾರೀಕು 10ನೇ ತಿಂಗಳು 2006 ರಾತ್ರಿ 11:20. ರಾಶಿ ಮತ್ತು ನಕ್ಷತ್ರ ತಿಳಿಸಿ, ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಅರ್ಪಿತಾ ಅವರ ಪ್ರಶ್ನೆ, ರಾಶಿ ನಕ್ಷತ್ರ ತಿಳಿಸ್ಬೇಕು, ಆರೋಗ್ಯದ ಬಗ್ಗೆ ತಿಳಿಸ್ಬೇಕು, ಶಿಕ್ಷಣದ ಬಗ್ಗೆ ತಿಳಿಸ್ಬೇಕು. ಜಾತಕ ನೋಡೋಣ. ನೋಡಿ ಅರ್ಪಿತಾ ಅವರೇ, ತಮ್ಮದು ನಕ್ಷತ್ರ ಹಸ್ತ ನಕ್ಷತ್ರ 3ನೇ ಪಾದ, ಅಂದರೆ ಅದು ಕನ್ಯಾ ರಾಶಿ ಆಗುತ್ತೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಇನ್ನು ಶಿಕ್ಷಣದ ಬಗ್ಗೆ ಕೇಳಿದ್ದೀರ ತಾವು. ಶಿಕ್ಷಣಕ್ಕೆ ಪಂಚಮ ಸ್ಥಾನದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ, ಅಲ್ಲಿ ರವಿ ಇತ್ಯಾದಿ ಗ್ರಹಗಳಿದ್ದಾರೆ, ಇಲ್ಲ ಅಂತಲ್ಲ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ. ಈಗ ಒಬ್ಬರಿಗೆ ಹೇಳಿದೆ, ಶನೈಶ್ಚರನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಆಲಸ್ಯ ಅಂತ. ನಿಮಗೂ ಅದೇ, ದ್ವಿತೀಯದಲ್ಲಿ ಶನಿ ಇದ್ದರೆ, ಕುಟುಂಬ ಶನಿ, ಸ್ವಲ್ಪ ಮಾತು ಹೊರಟಾಗುತ್ತೆ, ಕೋಪ ಮಾಡ್ಕೊಳ್ತೀರ, ಬಹಳ ಬೇಗ ಸಿಟ್ಟು ಬಂದುಬಿಡುತ್ತೆ, ಮತ್ತು ಆಲಸ್ಯ ಇದೆ. ಇದರ ನಿವಾರಣೆಗೆ ನೀವು ಕೂಡ ಆಂಜನೇಯ ಸನ್ನಿಧಾನಕ್ಕೆ ಸ್ವಲ್ಪ ರಸಬಾಳೆ ಹಾಗೂ ಜೇನು ಇದನ್ನು ತಗೊಂಡೋಗಿ ಅಭಿಷೇಕ ಮಾಡಿಸಿ, ಸ್ವಲ್ಪ ಪ್ರಸಾದ ತಗೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ತಪ್ಪದೇ ಪ್ರತಿ ಶನಿವಾರ ಮಾಡಿ, ನಿಮ್ಮ ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಚನ್ನಬಸಪ್ಪ ಅಂತ ಬಾಗಲಕೋಟೆಯಿಂದ, ಇವರ ಜನ್ಮ ದಿನಾಂಕ 16ನೇ ತಾರೀಕು 6ನೇ ತಿಂಗಳು 1992 ಬೆಳಗ್ಗೆ 11:50. ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಚನ್ನಬಸಪ್ಪ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ವಿವಾಹದ ಅಧಿಪತಿ ಹೇಗಿದ್ದಾನೆ ಜಾತಕದಲ್ಲಿ, ಇದು ಬಹಳ ಮುಖ್ಯವಾಗುತ್ತೆ. ಯಾವ ಫಲ ಬೇಕೋ ಆ ಅಧಿಪತಿ ಚೆನ್ನಾಗಿದ್ಬಿಟ್ರೆ ಸಾಮಾನ್ಯ ತೊಡಕಾಗಲ್ಲ. ಚೆನ್ನಾಗಿಲ್ಲ ಅಂದಾಗಲೇ ಅಲಿಯೋದು, ಸುತ್ತೋದು, ನಿರಾಸೆ, ಬೇಸರ, ದುಃಖ, ಅಳು ಎಲ್ಲ ಬಂದ್ಬಿಡುತ್ತೆ. ನೋಡಿ, ಇದು ನಿಮ್ಮದು ಸಿಂಹ ಲಗ್ನ, ಲಗ್ನದಿಂದ ಸಪ್ತಮಾಧಿಪತಿ ಶನೈಶ್ಚರ ಆತ ಷಷ್ಠದಲ್ಲಿದ್ದಾನೆ, 6ನೇ ಮನೆಯಲ್ಲಿದ್ದಾನೆ, ಆದರೆ ಅವನದೇ ಸ್ವಂತ ಮನೆ, ಹೀಗಾಗಿ ಗಾಬರಿ ಬೇಡ. ಪ್ರಸ್ತುತ ದಶಾಕಾಲವನ್ನು ನೋಡಿದ್ರೆ ಈಗ ನಡೀತಾ ಇರತಕ್ಕಂಥ ನಿಮಗೆ ಚಂದ್ರ ದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ನೋಡಿ, ಇನ್ನೊಂದು ಬುಧ ನಿಮಗೆ ಲಾಭಾಧಿಪತಿ, ಹೌದು, ಸಂಶಯ ಇಲ್ಲ, ಅವಕಾಶ ಏರ್ಪಾಡಾಗುತ್ತೆ. 2025 ಹೆಚ್ಚಿನ ಅನುಕೂಲ ಇದೆ. ಈ ವರ್ಷ ಒಂದು ಸ್ವಲ್ಪ ದಾಟಬೇಕು ನೀವು, ಆಮೇಲೆ ತುಂಬ ಸಹಕಾರವಾಗುತ್ತೆ, ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ, ಸ್ವಲ್ಪ ವಿಳಂಬ ವಿವಾಹಕ್ಕೆ ದಾರಿ. ಕಾರಣ ಶನೈಶ್ಚರ ಸಪ್ತಮಾಧಿಪತಿಯಾಗಿದ್ದರೆ, ಸಪ್ತಮದಲ್ಲಿ ಶನಿ ಇದ್ದರೆ, ಪಾಪಗ್ರಹಗಳು ಯಾವ ಥರ ಇದ್ದರೆ ಈ ಥರ ತೊಡಕು ಸ್ವಲ್ಪ ನಿಧಾನಗತಿಯಲ್ಲಾಗುತ್ತೆ. ಆತಂಕ ಏನೂ ಬೇಡ, ಕಾಯಬೇಕು, ಪ್ರಯತ್ನ ಮಾಡಬೇಕು ಅಷ್ಟೇ. ಪ್ರಯತ್ನ, ಕಾಯುವಿಕೆ, ಎರಡರಿಂದ ಅವಕಾಶ ಖಂಡಿತ ಅನುಕೂಲ ಆಗುತ್ತೆ. ಇನ್ಯಾವುದೇ ತೊಡಕುಗಳನ್ನ ಸೂಚಿಸ್ತಾ ಇಲ್ಲ, ಹೀಗಾಗಿ ಗಾಬರಿಯೂ ಬೇಡ, ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ.
ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸಂಜಯ್ ಸತ್ಯ ಅಂತ ಕೋಲಾರದಿಂದ. ಇವರ ಜನ್ಮ ದಿನಾಂಕ 22ನೇ ತಾರೀಕು 12ನೇ ತಿಂಗಳು 1997, ಮಧ್ಯರಾತ್ರಿ 12:05. ಮದುವೆ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸಂಜಯ್ ಸತ್ಯ ಅವರ ಪ್ರಶ್ನೆ. ವೃತ್ತಿ ವಿವಾಹ ಎರಡು ಪ್ರಶ್ನೆ ಕೇಳಿ. ಹೌದು ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ, ವೃತ್ತಿಯ ಅಧಿಪತಿ ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿದ್ದಾನೆ, ಶತ್ರು ಕ್ಷೇತ್ರದಲ್ಲಿದ್ದಾನೆ. ಇದು ಬಾಧೆ. ನೋಡಿ, ನರಸಿಂಹ ಕ್ಷೇತ್ರ ಇದ್ದರೆ ಹತ್ತಿರದಲ್ಲಿ ನರಸಿಂಹಸ್ವಾಮಿಗೆ ಪ್ರತಿ ಬುಧವಾರ ಸ್ವಲ್ಪ ಹೆಸರು ಕಾಳು ಕೊಟ್ಟು ಬನ್ನಿ. 12 ಬುಧವಾರ ಮಾಡಿ. ಸರಳವಾಗಿದೆ ನೋಡಿ ಪರಿಹಾರ. ನರಸಿಂಹಸ್ವಾಮಿ ಕ್ಷೇತ್ರಕ್ಕೆ ಅಥವಾ ದೇವಸ್ಥಾನಕ್ಕೆ ಪ್ರತಿ ಬುಧವಾರ ಹೆಸರು ಕಾಳು ಕೊಟ್ಟು ಬರೋದು. 12 ಬುಧವಾರ ಮಾಡಿ. ಅಷ್ಟರಲ್ಲಿ ವೃತ್ತಿಯ ಬಲ ಬರುತ್ತೆ, ವೃತ್ತಿಯಲ್ಲಿ ಅನುಕೂಲ ಉಂಟಾಗುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಶನೈಶ್ಚರ ಶಾಂತಿ ಹಾಗೂ ಗುರು ಶಾಂತಿ. ಸಪ್ತಮ ವಿವಾಹದ ಅಧಿಪತಿ ಬಲಹೀನ, ಹೀಗಾಗಿ ಸ್ವಲ್ಪ ತೊಡಕು ವಿಳಂಬ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಒಂದು ಶನಿ ಮತ್ತು ಗುರು 2 ಗ್ರಹಗಳ ಶಾಂತಿಯನ್ನು ಮಾಡಿಸಿ ಅನುಕೂಲ ಆಗುತ್ತೆ. ಆತಂಕ ಮಾಡ್ಕೋಬೇಡಿ. ಮೊದಲು ವೃತ್ತಿ ಬಲ ಬರಲಿ, ಆಮೇಲೆ ವಿವಾಹಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.